ನಮ್ಮ ಹೆಸರು ತಿಪ್ಪೇಸ್ವಾಮಿ, ದ್ವಾರನಕುಂಟೆ ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿ. ನಮಗೆ 80 ಸೇರು ಕಡಲೆ ಬೀಜ ಹಾಕಿದ್ವಿ. ಏನು ಬೆಳೆ ಇಲ್ಲ ಸರ್. ಮಳೆ 2-2.5 ತಿಂಗಳಾಯ್ತು, ಒಂದು ದನಿ ಬಂದಿಲ್ಲ. ದನಿಗೆ ಹಾಕಕ್ಕೆ ಹುಲ್ಲು ಸಮೇತ ಬರೋಲ್ಲ ಸ್ವಾಮಿ. ನಮ್ಗೆ ಅತ್ಯುತ್ತವಾಗಿ ನಮ್ಗೆ ಏನಾದರೂ ನೀವು ಗೌರ್ಮೆಂಟಿಂದ ನಮಗೆ ಸಹಾಯ ಕೊಡಲೇಬೇಕು ಸ್ವಾಮಿ. ಇನ್ಶೂರೆನ್ಸ್ ಯಾಕೆ ಕಟ್ಟಲಿಲ್ಲ? ದುಡ್ಡಿಲ್ಲ ಕಟ್ಟಲಿ ಸ್ವಾಮಿ. ಕೂಲಿ ಕರಿಯರಿಲ್ಲ. ನಾವು 2 ಮಕ್ಳಿಗೆ ತಂದಕ್ಕಾಗ್ತಾಯಿಲ್ಲ. ನಾವು ಕಟ್ಟಿಲ್ಲ ಸ್ವಾಮಿ. ಟೈಮ್ ಆಯ್ತಲ್ಲ ಮಳೆ ಬರೋಕ್ಕೆ? ಬಂದಿಲ್ಲ ಸ್ವಾಮಿ, ಮಳೆ ನಮ್ಮ ಬಂದೇ ಇಲ್ಲ ಗುರುಗಳೇ. ಮಳೆ ಬಂದಿಲ್ಲ, ಇನ್ನೂ ಐತಲ್ಲ ಕಾಲಾವಕಾಶ. ಬೆಳೆ ಏನೂ ಆಗಲ್ಲ ಸ್ವಾಮಿ. ಮಳೆ ಬಂದರೂ ನಮ್ಮ ಏನೂ ಆಗಲ್ಲ. ನಾವು ಒಂದು ಪಲ್ಲ ಕಡ್ಲೆ ಬೀಜ ಹಾಕಿದ್ದೀವಿ. ಇದ್ರಾಗೆ ಯಾವುದು ಕಾಯಿ ಇಲ್ಲ, ಏನಿಲ್ಲ. ಬೆಳೆ ನೋಡಿದರೆ ಅಚ್ಚು ಕಾಮುತ್ತೆ ನೋಡೋರಿಗೆ. ಏನೂ ಉಪಯೋಗ ಇಲ್ಲ. 50-60 ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ವಿ. 1 ರೂಪಾಯಿನೂ ಈಗ ಹುಟ್ತಾ ಇಲ್ಲ. ಖರ್ಚು ವೆಚ್ಚ ದನಿ ಮೇವೇನೋ ಒಂದು ಸ್ವಲ್ಪ ಆಗ್ಬೋದು ಅಷ್ಟೇ. ಬಿಟ್ಟರೆ ಕಡ್ಲೆಕಾಯಿ ಇಲ್ಲ. 50-60 ಸಾವಿರ ರೂಪಾಯಿ ಬಂಡವಾಳ ವೇಸ್ಟು ಈಗ ಮಾಡಿ. ಕಡಲೆಕಾಯಿ ಅಂತೂ ಆಗೋದಿಲ್ಲ. ಅದರಿಂದ ಇನ್ಶೂರೆನ್ಸು ಕಳಿಸ್ತಾರೆ, ಬರೀ 400 ರೂಪಾಯಿ ಕೊಟ್ಟರೆ ಎಕರೆಗೆ. ಈಗ ರೂಪಾಯಿಗೆ %, ಅಂದರೆ 100% ಬೆಳೆ ಪರಿಹಾರ ಕೊಟ್ಟರು ಮಾತ್ರ ರೈತರಿಗೆ ಮುಂದೆ ಬಿತ್ತನೆ ಮಾಡ್ತಾರೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮುಂದೆ ಬಿತ್ತನೆ ಮಾಡಿರ್ತಕ್ಕಂಥ ಪರ್ಸೆಂಟ್ನಾಗೆ ಕೇವಲ 10% ಬಿತ್ತನೆ ಮಾಡಲ್ಲ. ಹುಲಿಕುಂಟೆ ಹೋಬಳಿಯಲ್ಲಿ ಕಡಿಮೆ ಪ್ರಮಾಣದ ಮಳೆಯಾಗಿದೆ. ಸರ್ಕಾರ ವಿಮೆ ಕಟ್ಟಿರೋರಿಗೆ ವಿಮೆ ಹಣ, ಜೊತೆಗೆ ವಿಮೆ ಕಂತು ಕಟ್ಟಿಲ್ಲ ಅಂತ ಅಂದರೆ ಅಂಥವ್ರಿಗೆ ಬೆಳೆ ನಷ್ಟ ಪರಿಹಾರ ಕೊಡಬೇಕು ಅನ್ನೋದು ರೈತರ ಆಗ್ರಹ. ಈ ಕ್ಷಣ ಮಳೆ ಬಂದರೂ ಕೂಡ ನಮಗೆ ಇಳುವರಿ ಬರಲ್ಲ. ಏನೋ ದನ ಕರುಗಳಿಗೆ ಮೇವಾಗ್ಬೋದು. ಸರ್ಕಾರ ಈ ಶೇಂಗಾ ಬೆಳೆಗಾರರ ಒಂದು ಹಿತದೃಷ್ಟಿಯನ್ನು ಕಾಪಾಡೋ ಜವಾಬ್ದಾರಿ ಸರ್ಕಾರಕ್ಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಯೊಂದು ಹೊಲನೂ ಸರ್ವೆ ಮಾಡಿಸಿ, ಕೃಷಿ ಅಧಿಕಾರಿಗಳಿಂದ ಸರ್ವೆ ಮಾಡಿಸಿ ಬೆಳೆ ನಷ್ಟ ಪರಿಹಾರನ ಘೋಷಣೆ ಮಾಡಬೇಕು. ಯಾಕೆಂದರೆ ಒಂದು ತಾಟು ಒಂದೊಂದು ಥರ ಇರ್ತದೆ, ಅದರಿಂದ ಅದು ತಾರತಮ್ಯ ಆಗ್ತದೆ. ಅದರಿಂದ ದಯವಿಟ್ಟು ಸರ್ಕಾರ ಎಲ್ಲ ಬೆಳೆಗಳನ್ನ ಪರಿಶೀಲನೆ ಮಾಡಿ ತದನಂತರ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಬೆಳೆ ವಿಮೆಯನ್ನು ಘೋಷಣೆ ಮಾಡಬೇಕು ಅನ್ನೋದು ಒತ್ತಾಯ. ಈ ಬಾರಿ ಮಳೆ ಬಂದರೂ ಸಹ ಬೆಳೆ ಆಗಲ್ಲ. ಈ ನಿಟ್ಟಿನಲ್ಲಿ ನಮ್ಮ ನೆರವಿಗೆ ಸರ್ಕಾರ ಧಾವಿಸಬೇಕು ಅನ್ನೋದು ಈ ಭಾಗದ ರೈತರ ಒತ್ತಾಯ ಆಗಿದೆ.